ಶರತ್, ತಿಳಿಸಿದನಲ್ಲವೇ? ಶುರು ಮಾಡಲೇ ಕಾರ್ಯವನ್ನ? ಶುರು ಮಾಡುವೆ, ಶುರು ಮಾಡುವೆ, ಶುರು ಮಾಡುವ ತೊಂದರೆಗಳೆಲ್ಲವನ್ನು. ಏಕೆಂದರೆ ಕಾರ್ಯವನ್ನು ಜರುಗಿಸುವ ಸಮಯದಲ್ಲಿ ಬಾಲಕನು ಬಳಲಬಹುದು. ತಿಳಿದುಕೊಳ್ಳಿ, ಬಾಲಕನು ಬಳಲಬಹುದು. ಪರೀಕ್ಷಿಸುವ ಬಾಲಕನನ್ನು. ಬಾಲಕನ ಜನಕ ನೀರುವನ್ನಲ್ಲವೇ? ಬಾಲಕನ ಜನಕ ನೀರುವನ್ನಲ್ಲವೇ? ಬಾಲಕನ ಜನಕನು ತನ್ನ ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ತನಗೆ ಅರಿವಿಲ್ಲದೆ, ಬಾಲಕನ ಜನಕನಿಗೆ ಅರಿವಿಲ್ಲದೆ ಬಾಲಕನ ಜನಕನ ದೇಹವನ್ನು ಒಕ್ಕಿದಂತಹ ಹಲವಾರು ದುಷ್ಟ ಶಕ್ತಿಗಳು ಪುತ್ರನಿಗೆ ನೀಡಿದರೆ, ಪುತ್ರನು ಜನಕನು ಅಂದರೆ ಕುಟುಂಬದ ಮಂದಿ ಎಲ್ಲರೂ ಅನುಭವಿಸುವಂತಾಗುವುದಲ್ಲವೇ? ಆ ಕಾರಣದಿಂದ ಜನಕನಿಗೆ ನೀಡದೆ ಪುತ್ರನಿಗೆ ನೀಡಲು ದುಷ್ಟ ಶಕ್ತಿಗಳನ್ನು ಉಡನೆ ನಾಶಪಡಿಸಬೇಕಾಗಿರುವುದು. ಇಲ್ಲದಿದ್ದರೆ ಇಲ್ಲಿರುವ ದುಷ್ಟ ಶಕ್ತಿಗಳು ಮತ್ತೊಂದು ದೇಹವನ್ನು ಒಪ್ಪಿದೆ. ಈಗ ಮಹಾಕಾಳಿಯಾಗೆ ಶುರು ಮಾಡ್ತಾ ಇದ್ದೀನಿ. ತಿಳಿದುಕೊಳ್ಳಿ, ಈಗಾಗಲೇ ಅಂದರೆ ಹಿಂದೆಯೇ ತಿಳಿಸಿದ್ದಂತ ರೀತಿಯಲ್ಲಿ ಮಾನವನ ಪುತ್ರನಿಗೆ ಅಂದರೆ ನನ್ನೊಂದಿಗೆ ಮಾತನಾಡಿದನಲ್ಲವೇ? ಆ ಮಾನವನ ಪುತ್ರನಿಗೆ ಅಂದರೆ ದೃಷ್ಟಿಯನ್ನು ಮರಳಿಸುವ ಎಂದು ತಿಳಿಸಿದ್ದನಲ್ಲವೇ? ಆ ಕಾರ್ಯವನ್ನು ಈಗ ಶುರು ಮಾಡುತ್ತಾ ಇರುವೆ. ತಿಳಿತೋ? ತಿಳಿತೋ? ಅಂದರೆ ಆ ಕಾರ್ಯವನ್ನು ಶುರು ಮಾಡುವ ಮೊದಲು ಆ ಮಾನವನ ಪುತ್ರನಾಗಿರುವ ನಿನ್ನ ನಾಮವನ್ನು ತಿಳಿಸು. ಶರತ್, ತಿಳಿಸಿದನಲ್ಲವೇ? ಈ ಬಾಲಕನ ನಾಮವು ಶರತ್ ಎಂದು ತಿಳಿದುಕೊಳ್ಳಿ, ತಿಳಿದುಕೊಳ್ಳಿ, ತಿಳಿದುಕೊಳ್ಳಿ. ಏಕೆಂದರೆ ಎಂದು ಯಾವ ಕಾರ್ಯವನ್ನು ಜರುಗಿಸುವೇನೋ ತಿಳಿದುಕೊಳ್ಳಿ. ಆ ಕಾರ್ಯವನ್ನು ಅಂದರೆ ಇಲ್ಲಿಯ ತನಕ ಆ ರೀತಿಯ ಕಾರ್ಯವನ್ನು ಎಂದೂ ಸಹ ಜರುಗಿಸಲಿಲ್ಲ. ತಿಳಿಯುತ್ತಲ್ಲವೇ? ಆ ಕಾರ್ಯವೊಂದನ್ನು ಎಂದು ಜರುಗಿಸಲು ತಿಳಿದುಕೊಳ್ಳಿ. ಇಂದು ಆ ಕಾರ್ಯವನ್ನು ಜರುಗಿಸಲು ಅಂದರೆ ಬಾಲಕನು ಸಿದ್ಧನಾಗಿರುವನು. ಮಹಾಕಾಳಿಯಾದ ನಾನು ಸಹ ಸಿದ್ಧನಾಗಿರುವೆ. ತಿಳಿಯಿತೋ? ತಿಳಿಯಿತೋ? ಅಂದರೆ ಕಾರ್ಯವನ್ನು ಶುರು ಮಾಡುವ ಮೊದಲು ತಿಳಿಸಿಕೊಡಬೇಕಾಗಿತ್ತು. ಆದ ಕಾರಣ ತಿಳಿಸಿಕೊಟ್ಟಿರುವೆ. ತಿಳಿಯಿತಲ್ಲವೇ? ತಿಳಿಯಿತಲ್ಲವೇ? ಶುರು ಮಾಡಲೇ ಕಾರ್ಯವನ್ನು? ಶುರು ಮಾಡುವ ಬಾಲಕ ತಿಳಿದುಕೋ. ಇಂದು ಈಗ ಜರುಗಿಸುತ್ತಾ ಇರುವ ಕಾರ್ಯವೇನೆಂದರೆ ನಿನ್ನಲ್ಲಿರುವ ತೊಂದರೆಗಳೆಲ್ಲವನ್ನು ಹೋಗಲಾಡಿಸುವ ಕಾರ್ಯವನ್ನು ಈಗ ಶುರು ಮಾಡುತ್ತಾ ಇರುವೆ. ಆದ ಕಾರಣ ತಿಳಿದುಕೋ ಬಾಲಕ, ಆದ ಕಾರಣ ನಿನ್ನಲ್ಲಿರುವ ತೊಂದರೆಗಳನ್ನು ಹೋಗಲಾಡಿಸುವ ಸಮಯದಲ್ಲಿ ಅಂದರೆ ಒಂದು ರೀತಿಯಾಗಿ ನಿಂತಿರುವೆಯಲ್ಲವೇ? ನಿಂತಿರಲು ಸಾಧ್ಯವಾಗದ ರೀತಿಗೆ ತಲುಪಿದರೆ ಕೂಡಲೇ ತಿಳಿಸು.
ಆಗ ನಿಂತಿರುವವರನ್ನು ನಿಂತಿರುವವರು ಅಂದರೆ ಕೂರಲು ಸಿದ್ಧತೆಯಾಗಿ ಬಿಡುವುದು. ತಿಳಿಯಿತಲ್ಲವೇ? ನೆನಪಿನಲ್ಲಿಟ್ಕೋ, ನೆನಪಿನಲ್ಲಿಟ್ಟುಕೋ. ಏಕೆಂದರೆ ಕಾರ್ಯವನ್ನು ಜರುಗಿಸುವ ಸಮಯದಲ್ಲಿ ಬಾಲಕನು ಬಳಲಬಹುದು. ತಿಳಿದುಕೊಳ್ಳಿ, ಬಾಲಕನು ಬಳಲಬಹುದು. ಆ ಕಾರಣದಿಂದಲೇ ಬಾಲಕನಿಗೆ ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾ ಇರು. ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾ ಇರುವೆ. ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾ ಇರು. ತಿಳಿಯುತ್ತಲ್ಲವೇ? ಶುರು ಮಾಡುತ್ತಾ ಇರುವೆ. ಪರೀಕ್ಷಿಸುವ ಬಾಲಕನನ್ನು. ಪರೀಕ್ಷೆ ಜಾರಗಿರುವುದಾ? ಪರೀಕ್ಷೆ ಜಾರಗಿರುವುದು. ಈಗ ಬಾಲಕನ ದೇಹದಲ್ಲಿರುವ ತೊಂದರೆಗಳನ್ನು ಹೋಗಲಾಡಿಸಬೇಕಿರುವುದು. ತೊಂದರೆಗಳನ್ನು ತಿಳಿಸಿಯೇ ಹೋಗಲಾಡಿಸಲೇ ಅಥವಾ ತಿಳಿಸದೇ ಹೋಗಲಾಡಿಸಲೇ? ತಿಳಿಸಿ ಹೋಗಲಾಡಿಸಲೇ. ಮೊದಲು ತಿಳಿಸುವೆ, ನಂತರ ಹೋಗಲಾಡಿಸುವೆ. ತಿಳಿಯುತ್ತಲ್ಲವೇ? ತಿಳಿಯುತ್ತಲ್ಲವೇ? ಅಂದರೆ ಬಾಲಕನ ದೇಹದಲ್ಲಿ ಇರುವಂತಹ ತೊಂದರೆಗಳನ್ನು ಮೊದಲು ತಿಳಿಸುವೆ, ನಂತರ ಹೋಗಲಾಡಿಸುವ ಕಾರ್ಯವನ್ನು ಜರುಗಿಸುವೆ. ತಿಳಿಯಿತು? ತಿಳಿಯಿತು? ತಿಳಿಯುತ್ತಲ್ಲವೇ? ಬಾಲಕನ ದೇಹದಲ್ಲಿರುವ ತೊಂದರೆಗಳೇನೆಂದರೆ ಬಾಲಕನಿಗೆ ಅರಿವಿಲ್ಲದೆ, ತಿಳಿದುಕೊಳ್ಳಿ, ಬಾಲಕನಿಗೆ ಅರಿವಿಲ್ಲದೆ ಅಂದರೆ ಯಾವ ತೊಂದರೆಗಳು ಬಾಲಕನ ದೇಹವನ್ನು ಒಕ್ಕಿರುವವೆಂದರೆ ಬಾಲಕನಿಗೆ ಅರಿವಿಲ್ಲದೆ ಒಕ್ಕಿರುವುದು. ಏಕೆಂದರೆ ಅರಿವಿದ್ದರೆ ಒಕ್ಕುವುದಕ್ಕೆ ಬಾಲಕನು ಬಿಡುವುದಿಲ್ಲವೆಂದು ಅರಿವಿಲ್ಲದೆ ಬಾಲಕನ ದೇಹವನ್ನು ತೊಂದರೆಗಳು ಒಕ್ಕಿ ಬಿಟ್ಟಿರುವ ತೊಂದರೆಗಳೇನೆಂದು ತಿಳಿಸಿಕೊಡುವ. ತಿಳಿಸಿದ ನಂತರ ತೊಂದರೆಗಳನ್ನು ಹೋಗಲಾಡಿಸುವೆ. ತಿಳಿತಲ್ಲವೇ? ತಿಳಿತಲ್ಲವೇ? ಬಾಲಕನಿಗೆ ಅರಿವಿಲ್ಲದ ತೊಂದರೆಗಳು ಒಕ್ಕಿರುವವೆಂದು ತಿಳಿಸಿಕೊಟ್ಟನಲ್ಲವೇ? ಯಾವ ರೀತಿಯ ತೊಂದರೆಗಳೆಂದರೆ ಯಾವ ರೀತಿಯ ತೊಂದರೆಗಳೆಂದರೆ ಬಾಲಕನ ಜನಕನಿರುವನಲ್ಲವೇ? ಬಾಲಕನ ಜನಕನಿರುವನಲ್ಲವೇ? ಬಾಲಕನ ಜನಕನು ಅಂದರೆ ತನ್ನ ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ತನಗೆ ಅರಿವಿಲ್ಲದೆ ಬಾಲಕನ ಜನಕನಿಗೆ ಅರಿವಿಲ್ಲದೆ ಬಾಲಕನ ಜನಕನ ದೇಹವನ್ನು ಒಕ್ಕಿದಂತಹ ಹಲವಾರು ದುಷ್ಟ ಶಕ್ತಿಗಳು, ತಿಳಿದುಕೊಳ್ಳಿ, ದುಷ್ಟ ಶಕ್ತಿಗಳು ನಂತರ ಬಾಲಕನ ಜನಕನಿಂದ ಬಾಲಕನ ದೇಹವನ್ನು ಒಕ್ಕುವುದಕ್ಕೆ ಸಾಧ್ಯವಾಗಿ ಬಿಟ್ಟಿತು. ನಂತರ ಬಾಲಕನ ಜನಕನ ದೇಹದಿಂದ ಕೂಡಲೇ ದುಷ್ಟ ಶಕ್ತಿಗಳು ಅಂದರೆ ಬಾಲಕನ ದೇಹವನ್ನು ಒಕ್ಕಲು ತಡ ಮಾಡದೆ ಒಕ್ಕಿ ಬಿಟ್ಟವು. ಯಾವ ರೀತಿಯಾಗಿ ಒಕ್ಕಿತೆಂದ್ರ ತಿಳಿದುಕೊಳ್ಳಿ. ಯಾವ ರೀತಿಯಾಗಿ ಒಕ್ಕಿತೆಂದ್ರ ಬಾಲಕನು ಜನಕನು ಅಂದ್ರೆ ಜನಕನೇ ಅಲ್ಲವೇ? ಜನಕನಾದ್ದರಿಂದ ಬಾಲಕನು ಜನಕನೊಂದಿಗೆ ಒಂದು ರೀತಿಯ ವರನಾಟ ಇರುವುದಲ್ಲವೇ? ವರನಾಟ ಇರುವ ಕಾರಣ ಜನಕನಿಂದ ಬಾಲಕನಿಗೆ ಕೂಡಲೇ ತೊಂದರೆಗಳೆಲ್ಲವೂ ಬಾಲಕನ ದೇಹವನ್ನು ಒಕ್ಕುವಂತಾಯಿತು. ಒಕ್ಕಿದ ನಂತರ ತಿಳಿದುಕೊಳ್ಳಿ, ಒಕ್ಕಿದ ನಂತರ ಬಾಲಕನ ದೇಹದಲ್ಲಿ ತೊಂದರೆಗಳನ್ನು ನೀಡುವುದಕ್ಕೆ ಶುರು ಮಾಡಿಬಿಟ್ಟವು. ಯಾವ ರೀತಿಯ ತೊಂದರೆಗಳೆಂದರೆ ಅಂದ್ರೆ ಜನಕನಿಗೆ ನೀಡಬೇಕಿದ್ದಂತಹ ತೊಂದರೆಗಳೆಲ್ಲವನ್ನು ಜನಕನಿಗೆ ನೀಡಲಾಗದೆ ತಿಳಿದುಕೊಳ್ಳಿ, ಜನಕನಿಗೆ ನೀಡಲಾಗದೆ ಬಾಲಕನಿಗೆ ನೀಡಲು ಪ್ರಾರಂಭಿಸಿ ಬಿಟ್ಟವು. ಯಾವ ರೀತಿಯಾಗಿ ಪ್ರಾರಂಭಿಸಿ ಬಿಟ್ಟವೆಂದರೆ ಬಾಲಕನು ತನ್ನ ಕಾರ್ಯಗಳನ್ನು ತಾನೇ ಜರುಗಿಸಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ತೊಂದರೆಗಳನ್ನು ನೀಡಲು ಪ್ರಾರಂಭಿಸಿ ನಿತ್ಯವೂ ನೀಡುತ್ತಾ ಇದ್ದವು. ನೀಡುತ್ತಾ ಇದ್ದ ಕಾರಣ ಬಾಲಕನು ತನ್ನ ಕಾರ್ಯಗಳನ್ನು ತಾನೇ ಜರುಗಿಸಿಕೊಳ್ಳಲಾರದ ಸ್ಥಿತಿಗೆ ತಲುಪಿದನು. ಯಾವ ಸ್ಥಿತಿಗೆ ಎಂದರೆ ಬಾಲಕನಿಗೆ ನೀವುಗಳು ನೋಡುತ್ತಾ ಇರುವ ಬಾಲಕನಿಗೆ ಅಂದರೆ ತಿಳಿದುಕೊಳ್ಳಿ,
ಬಾಲಕನು ಬಾಲಕನು ಅಂದರೆ ನೋಡುವುದನ್ನೇ ನಿಲ್ಲಿಸಿ ಬಿಟ್ಟಿರುವವು ಅಂದರೆ ನಿಲ್ಲಿಸಿರುವುದು ದುಷ್ಟ ಶಕ್ತಿಗಳ ಹೊರತು ಬಾಲಕನ ದೇಹದಲ್ಲಿರುವ ತೊಂದರೆಯಿಂದಲ್ಲ. ತಿಳಿಸಿಕೊಟ್ಟಾಗಿರುವುದಲ್ಲವೇ? ಯಾವ ಕಾರಣದಿಂದ ಬಾಲಕನು ಅಂದರೆ ದೃಷ್ಟಿಹೀನನಾಗಿರುವನು ಎಂಬುದನ್ನು ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ತಿಳಿಸುವ ಸಮಯದಲ್ಲಿ ಜನಕನ ದೇಹದಿಂದ ಬಾಲಕನಿಗೆ ಒಕ್ಕಿದವು ಎಂದು ತಿಳಿಸಿಕೊಟ್ಟನಲ್ಲವೇ? ಜನಕನಿಗೆ ನೀಡಬಹುದಿತ್ತಲ್ಲವೇ? ವಿಚಾರವನ್ನು ಈಗ ತಿಳಿಸುತ್ತಾ ಇರುವೆ ಜನಕನಿಗೆ ನೀಡದೆ ಬಾಲಕನಿಗೆ ಅಂದ್ರೆ ಪುತ್ರನಿಗೆ ನೀಡಲು ಏತಕ್ಕಾಗಿ ಪ್ರಾರಂಭಿಸಿರುವುದೆಂದರೆ ತಿಳಿದುಕೊಳ್ಳಿ ಅಂದರೆ ಜನಕನು ಅಂದರೆ ತನ್ನ ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ಜನಕನಿಗೆ ಅರ್ಥವಾಗದ ಕೆಲವೊಂದು ದುಷ್ಟ ಶಕ್ತಿಗಳಿದ್ದವು. ಕಾರಣ ಕೆಲವೊಂದು ದುಷ್ಟ ಶಕ್ತಿಗಳು ಅಂದ್ರೆ ಜನಕನಿಗೆ ಮೊದಲು ತೊಂದರೆಯನ್ನು ನೀಡಬೇಕೆಂದ ಜನಕನ ದೇಹವನ್ನು ಒಕ್ಕಿದ್ದು. ನಂತರ ಏನು ಜರುಗಿತೆಂದ್ರೆ ಜನಕನಿಗೆ ನೀಡಿದರೆ ತಿಳಿದುಕೊಳ್ಳಿ, ಜನಕನಿಗೆ ನೀಡಿದರೆ ಜನಕನು ಮಾತ್ರವೇ ತೊಂದರೆಗಳನ್ನು ಅನುಭವಿಸುವನು ಅಲ್ಲವೇ? ಪುತ್ರನಿಗೆ ನೀಡಿದರೆ ಜನಕನು ಅಂದರೆ ಕುಟುಂಬದ ಮಂದಿ ಎಲ್ಲರೂ ಅನುಭವಿಸುವಂತಾಗುವುದಲ್ಲವೇ? ಆ ಕಾರಣದಿಂದ ಜನಕನಿಗೆ ನೀಡದೆ ಪುತ್ರನಿಗೆ ನೀಡಲು ಶುರು ಮಾಡಿದವು. ಏತಕ್ಕಾಗಿ ಅಂದ್ರೆ ಜನಕನಿಗೆ ನೀಡಿದ ಜನಕನೊಬ್ಬನೇ ಅನುಭವಿಸುವನು, ಪುತ್ರನಿಗೆ ನೀಡಿದ ಕುಟುಂಬವೆಲ್ಲವೂ ಅನುಭವಿಸಿದಂತೆ ಅಲ್ಲವೇ? ಆ ಕಾರಣದಿಂದಲೇ ಪುತ್ರನಿಗೆ ಅಂದರೆ ಈ ಬಾಲಕನಿಗೆ ತೊಂದರೆಗಳನ್ನು ನೀಡ ಶುರು ಮಾಡಿಬಿಟ್ಟವು. ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ಕಾರಣವನ್ನು ಸಹ ತಿಳಿಸಿಕೊಟ್ಟಿರುವೆ. ತಿಳಿಯಿತು. ಆದ ಕಾರಣ ಈಗ ಅಂದರೆ ಕಾರಣವನ್ನು ತಿಳಿಸಿಕೊಟ್ಟಾಗಿರುವುದು ಆದ ಕಾರಣ ಈಗ ಅಂದರೆ ಈ ಬಾಲಕನ ದೇಹವನ್ನು ಒಕ್ಕಿರುವ ದುಷ್ಟ ಶಕ್ತಿಗಳನ್ನ ಹೋಗಲಾಡಿಸುವ ಕಾರ್ಯವನ್ನು ಈಗ ಜರುಗಿಸುವೆ. ಈಗಲೇ ಜರುಗಿಸುವೆ. ತಿಳಿಯಿತು? ಜರುಗಿಸಲು ಬಾಲಕ ಭಯ ಪಡೆದ ನಿಲ್ಲು ಬಾಲಕ. ತಿಳಿಯಿತು? ಬಾಲಕನು ಮುಗಲ್ನಗುತ್ತಾ ಇರೋಣ ಮಾತು ಯಾವ ರೀತಿಯಾಗಿ ಜರುಗಿಸುವರು ತಿಳಿಯುತ್ತಾ ಇಲ್ಲವಲ್ಲವೇ? ಇಲ್ಲಿಯ ತನಕ ನುಡಿಯನ್ನೇ ಆಲಿಸುತ್ತಾ ಇರೋಣಲ್ಲವೇ ಎಂದು ಮುಗಲ್ನಗುತ್ತಾ ಇರೋಣ. ಬಾಲಕ ಚಿಂತೆಯನ್ನು ಮಾಡದಿರು ಬಾಲಕ, ಕಾರ್ಯವನ್ನು ನಾನೇ ಅಲ್ಲವೇ ಜರುಗಿಸುವುದು. ನಾನೇ ಜರುಗಿಸುವ ಬಾಲಕ. ತಿಳಿಯಿತು? ಜರುಗಿಸಲು ಶುರು ಮಾಡುತ್ತಾ ಇರುವೆ. ಬಾಲಕನ ದೇಹದಲ್ಲಿರುವ ದುಷ್ಟ ಶಕ್ತಿಗಳೇ ಅಂದರೆ ಬಾಲಕನ ದೇಹದಲ್ಲಿರುವ ದುಷ್ಟ ಶಕ್ತಿಗಳೇ ನಿಮಗೆ ಮಾತಾಡಿಯಾದ ನಾನು ಸೂಚಿಸುತ್ತಾ ಇರುವುದೇನೆಂದರೆ ಬಾಲಕನ ದೇಹದಲ್ಲಿರುವ ದುಷ್ಟ ಶಕ್ತಿಗಳೆಲ್ಲವೂ ಒಮ್ಮೆಲೆ ಬಾಲಕನ ದೇಹವನ್ನು ತೊರೆದು ಬಾಲಕನ ದೇಹವನ್ನು ತೊರೆದು ಬಾಲಕನ ಅಂದರೆ
ಬಾಲಕನ ಅಂದರೆ ಬಾಲಕನಿರುವ ನಡುವೆ ಬಾಲಕನ ದೇಹದಿಂದ ಎಲ್ಲಿಗೆ ಬರುವಂತೆ ಸೂಚಿಸುತ್ತಾ ಇರುವೆ 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 ಬಾಲಕನ ದೇಹವನ್ನು ತೊರೆದಿರುವ ದುಷ್ಟ ಶಕ್ತಿಗಳು ಅಂದ್ರೆ ಬಾಲಕನ ಮುಂದೆಯೇ ಇರುವವು. ಏತಕ್ಕಾಗಿ ಮುಂದೆಯೇ ಇರಿಸಿರುವೆ ಎಂದರೆ ತಿಳಿದುಕೊಳ್ಳಿ ತಿಳಿದುಕೊಳ್ಳಿ ಏತಕ್ಕಾಗಿ ಮುಂದೆಯೇ ಇರಿಸಿರುವೆಂದ್ರೆ ನನ್ನ ಹಸ್ತಕ್ಕೆ ತರಿಸಬಹುದಿತ್ತು, ಆದರೂ ಇಲ್ಲಿಯೇ ಇರಿಸಿರುವೆ. ಕಾರಣವಿರುವುದು ಹಸ್ತಕ್ಕೆ ದುಷ್ಟ ಶಕ್ತಿಗಳನ್ನು ಅಂದರೆ ಇಲ್ಲಿರುವ ದುಷ್ಟ ಶಕ್ತಿಗಳನ್ನು ಹಸ್ತಕ್ಕೆ ತರಿಸಬಾರದಿತ್ತು. ಆ ಕಾರಣದಿಂದ ಇಲ್ಲೇ ಇರಿಸಿರುವೆ ಇಲ್ಲೇ ಇರಿಸಿರುವೆ ಇಲ್ಲೇ ಇರಿಸಿರುವ ಇಲ್ಲೇ ಇರಿಸುವ ದುಷ್ಟ ಶಕ್ತಿಗಳನ್ನು ಈಗ ದುಷ್ಟ ಶಕ್ತಿಗಳನ್ನು ಕೂಡಲೇ ನಾಶಪಡಿಸಬೇಕಾಗಿರುವುದು. ಇಲ್ಲದಿದ್ದರೆ ಇಲ್ಲಿರುವ ದುಷ್ಟ ಶಕ್ತಿಗಳು ಮತ್ತೊಂದು ದೇಹವನ್ನು ಒಕ್ಕಿ ಬಿಡುವವು. ಆದರೆ ಮಹಾಕಾಳಿಯಾದ ನಾನು ಇಲ್ಲಿರುವ ಸಮಯದಲ್ಲಿ ಮತ್ತೊಂದು ದೇಹವನ್ನು ಒಕ್ಕುವುದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ದುಷ್ಟ ಶಕ್ತಿಗಳನ್ನು ಇರಿಸಿರುವೆ. ತಿಳಿಯಿತು ತಿಳಿಯಿತು. ಆದ ಕಾರಣ ಇಲ್ಲಿರುವ ದುಷ್ಟ ಶಕ್ತಿಗಳನ್ನು ಒಮ್ಮೆಲೆ ನಾಶಪಡಿಸಿ ಬಿಡುವೆ ಒಮ್ಮೆಲೆ ನಾಶಪಡಿಸಿ ಬಿಡುವೆ ಒಮ್ಮೆಲೆ ನಾಶಪಡಿಸಿ ಬಿಡುವೆ. ಆದ ಕಾರಣ ನೀವುಗಳಲ್ಲಿ ಯಾರಾದರೂ ಒಬ್ಬರು ಅಗ್ನಿಯನ್ನು ಕೂಡಲೇ ಸಿದ್ಧಪಡಿಸಿ ಅಗ್ನಿಯನ್ನು ಕೂಡಲೇ ಸಿದ್ಧಪಡಿಸಿ ದುಷ್ಟ ಶಕ್ತಿಗಳೇ ನೋಡಿದ್ದೀರಾ ಮಹಾಕಾಳಿ ಯಾವ ರೀತಿಯಾಗಿ ಜರುಗಿಸುತ್ತಾ ಇರೋದ್ರಿಂದ